ಕೆಜಿಎಫ್ ತಾಲೂಕು ಆಡಳಿತ ವತಿಯಿಂದ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ತಹಶೀಲ್ದಾರ್ ಎಸ್.ಜೆ. ಭರತ್ ರವರು ಪುಷ್ಪಾರ್ಚನೆ ಸಲ್ಲಿಸಿ ನಂತರ ಪೂಜೆಯನ್ನು ಸಲ್ಲಿಸುವ ಮೂಲಕ ಗೌರವ ಸಲ್ಲಿಸಿದರು. ನಂತರ ಅವರು ಮಾತನಾಡಿ, ಬಸವಣ್ಣನವರು 12ನೇ ಶತಮಾನದಲ್ಲಿ ಜಾತಿ ನಿರ್ಮೂಲನೆಗೆ ಹಾಗೂ ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದ ಮಹಾನ್ ಗುರುಗಳು. ಅವರು ನೀಡಿದ ಮಾರ್ಗದರ್ಶನ ಇಂದಿಗೂ ಪ್ರಸ್ತುತ. ಅವರು ಜನರಲ್ಲಿ ಸಮಾಜ ನಿರ್ಮಾಣ ಮಾಡಲು ವಚನಗಳ ರೂಪದಲ್ಲಿ ಎಲ್ಲರಿಗೂ ತಿಳಿಸಿದ್ದಾರೆ. ಅವರ ವಚನಗಳು ಇಂದಿಗೂ ಪ್ರಸ್ತುತವಾಗಿದೆ. ಅವರನ್ನು ನಾವು ಎಂದಿಗೂ ಮರೆಯಬಾರದು. ಅವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರಿಗೆ ಹಾಗೆ ಬಸವಣ್ಣವರಿಂದ ಅಂದರೆ ನಮಗೆ ಮೊದಲನೇದಾಗಿ ಮೈಂಡಿಗೆ ಬರೋದ್ರೆ ಕಾಯಕವೇ ಕೈಲಾಸ. ಸೊ ಇಡೀ ಪ್ರಪಂಚಕ್ಕೆ ಕಾಯಕವೇ ಕೈಲಾಸ ಅಂತ ತೋರಿಸ್ಕೊಟ್ಟಂಥ ಮಹನೀಯರಲ್ಲಿ ಬಸವಣ್ಣವರೇ ಮೊದಲು. ಕಾಯಕವೇ ಕೈಲಾಸ ಅಂದರೆ ಏನು ಅಂತ ಭಾಳಷ್ಟು ಜನ ಕೇಳ್ತಾರೆ. ವರ್ಕ್ ಈಸ್ ವರ್ಷಿಪ್ ಅಂತ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಅಷ್ಟೇ ಹೇಳ್ತಾರೆ. ಯಾರಿಗೆ ಕೇಳಿದ್ರು ವರ್ಕ್ ಈಸ್ ವರ್ಷಿಪ್ ಅಂತ. ಸೊ ನೀವು ಕೆಲಸ ಮಾಡೋದ್ರಿಂದ ನಿಮಗೆ ಸಿಗುತ್ತಾ ಅಂತ ಕೇಳ್ತಾರೆ ಭಾಳಷ್ಟು. ಕೈಲಾಸಕ್ಕೆ ಹೋಗೋದಾ ಕೆಲಸ ಮಾಡೋದ್ರಿಂದ ಅಂತ ಒಂದು ಡಿಸ್ಕಷನ್ ನಾನು ಇಲ್ಲಿ ಅದಕ್ಕೆ ಸಾಹಿತಿಗಳು ಸಾಕ್ಷಿ ಮಾಡಲೆ ಮತ್ತು ಇನ್ನೂ 3 ಜನ ಬಾಲಸುಬ್ರಹ್ಮಣ್ಯ ಅರಳಿ ಬಾಲಸುಬ್ರಹ್ಮಣ್ಯ ಇವರೆಲ್ಲ ಡಿಸ್ಕಷನ್ ಇತ್ತು. ಆ ಟಾಕಿಗೆ ಹೋದಾಗ ಇದೇ ಥರ ಬಂತು ಡಿಸ್ಕಷನ್. ಕಾಯಕವೇ ಕೈಲಾಸ ಅಂತಾರಲ್ಲ, ಹೇಳ್ತಾರೆ ಶ್ರದ್ಧೆ ಭಕ್ತಿ ಇಟ್ಟು ನೀವು ಏನು ಕೆಲಸ ಮಾಡಿದ್ರು ಅದರಲ್ಲಿ ನೀವು ದೇವ್ರನ್ನ ಕಾಣ್ತೀರಾ. ಹಂಗಂತ ನೀವು ಕೈಲಾಸಕ್ಕೆ ಹೋಗ್ಬಿಡಲ್ಲ ಕೆಲಸ ಮಾಡಿದ್ರೆ ಅಂತ. ಇದು ರಾ ಡಿಸ್ಕಷನ್ ಮೇಲ್ಮೇಲೆ ಇದು ವರ್ಲ್ಡ್ಸ್ ಫಸ್ಟ್ ಪಾರ್ಲಿಮೆಂಟ್ ಮಾಡಿದವರು ಬಸವಣ್ಣವರೇ ಅಂತ ಹೇಳ್ತಾರೆ. ಏನು ಅದರಲ್ಲಿ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ರು ಸಭೆ ಕರೆದು ಅಲ್ಲಿ ಪಾರ್ಲಿಮೆಂಟಿಗೆ ನಾಂದಿ ಆಯಿತು. ಈಗೇನು ಇಡೀ ವೆಸ್ಟರ್ನ್ ಕಂಟ್ರೀಸ್ ಏನು ಮಾಡ್ತಿದ್ದಾರೆ ಪಾರ್ಲಿಮೆಂಟ್ ಅನ್ನೋದು ಅದು ಅವರೇ ಹಾಕ್ಕೊಟ್ಟಿದ್ದು ಇದು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅಂದರೆ ಅವಾಗಿನ ಕಾಲಕ್ಕೆ ಫಾರ್ ರ್ಯಾಡಿಕಲ್ ಆಫ್ ಟೈಮ್ಸ್ ಅಂತ ಹೇಳ್ತಾರೆ. ಅವಾಗಿನ ಕಾಲಕ್ಕೆ ಅದು ಯಾರು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಮಹಿಳೆಯರಿಗೆ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕಾ, ಮಹಿಳೆಯರು ಇನ್ಫೀರಿಯರ್ ಅಲ್ವಾ ಅನ್ನೋಂಥ ಸೊಸೈಟಿ ಇದ್ದಂಥ ಸಂದರ್ಭದಲ್ಲಿ ಮಹಿಳೆಯರು ಸಮಾನರು ಅಂತ ಹೇಳಿ ಇಡೀ ವ್ಯವಸ್ಥೆನೇ ಅವರು ಎದುರಾಗ್ಬಿಡ್ತಾರೆ. ಹಾಗಾಗಿ ನಮ್ಮ ಬಿಗ್ಗೆಸ್ಟ್ ಸೋಷಿಯಲ್ ರಿಫಾರ್ಮ್ ಅಂತ ಮಹಾನ್ ವ್ಯಕ್ತಿ ನಮಗೆ ಭಾಳಷ್ಟು ಸೊ ಗೈಡೆನ್ಸ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಆಲ್ಮೋಸ್ಟ್ ಕಾನ್ಸ್ಟಿಟ್ಯೂಷನ್ ಇರ್ಬೋದು, ವರ್ಲ್ಡ್ ಕಾನ್ಸ್ಟಿಟ್ಯೂಷನ್ಸ್, ವರ್ಲ್ಡ್ ರಿಲಿಜನ್ಸ್ಗೆ ಒಂದು ಫೌಂಡೇಶನ್ ಕೊಟ್ಟಿದ್ದಾರೆ. ಈ ಆಸ್ಪೆಕ್ಟ್ನ ಯಾರು ನೋಡಲ್ಲ. ಕೇವಲ ಒಬ್ಬರು ಸೋಷಿಯಲ್ ರಿಫಾರ್ಮರ್, ಸಾಮಾಜಿಕ ಸೊ ಇದನ್ನು ರಿಫಾರ್ಮರ್ ಅಂತಲೇ ಬಿಂಬಿತವಾಗಿದ್ದಾರೆ. ಬಟ್ ಈಸ್ ಮೋರ್ ಆಫ್ ಪೊಲಿಟಿಕಲ್ ರಿಫಾರ್ಮರ್ ಆಲ್ಸೋ. ಆಮೇಲೆ ಭಾಳಷ್ಟು ಬಗ್ಗೆ ಹೇಳ್ಬೇಕಂದ್ರೆ ಪವರ್ ಡಾಮಿನೆನ್ಸ್ ಇರೋದನ್ನ ಅವರು ಚಾಲೆಂಜ್ ಮಾಡ್ತಾರೆ. ಏನಕ್ಕೆ ಐರಾರ್ಕಿ ಇರಬೇಕು, ಮೇಲಕ್ಕೆ ಏನಕ್ಕೆ ಇರಬೇಕು ಅನ್ನೋದು ಅವಾಗಲೇ ಇದು ಹೇಳ್ತಾರೆ. ಮಾದಾರ ಚಿನ್ನಯ್ಯನ ಮನೆಯ ಮಗ ನಾನು ಅಂತ ಹೇಳ್ತಾರೆ ಬಸವಣ್ಣವರು ಸ್ವತಃ ಹೇಳ್ಬೇಕಂದ್ರೆ. ಅವಾಗಿನ ಕಾಲದಲ್ಲಿ ಅಂತ ಹೇಳ್ಬೇಕಂದ್ರೆ ಅದು ಹೇಗಿತ್ತು, ಮಾದಾರ ಚಿನ್ನಯ್ಯನ ಮನೆಯ ಮಗ ನಾನು ಅಂತ ಅವ್ರು ಹೇಳ್ಕೊಡೋದು. ಸೊ ವೀರಶೈವ ಧರ್ಮವನ್ನು ಸ್ಥಾಪನೆ ಮಾಡೋದ್ರಲ್ಲಿ ಅವ್ರದ್ದು ಇದೆ. ಸೊ ಅದು ಏನು ಸಮಾನತೆ ಸಾರುತ್ತೆ ಹೇಳ್ತಾರೆ. ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಇದು ಬಸವಣ್ಣವರ ಅತ್ಯಂತ ಫೇಮಸ್ ಆದಂಥ ಒಂದು ಅಂತ. ಬಸವಣ್ಣವ್ರಿಗೆ ಕೆಲವರು ಟೆಂಪಲ್ ಕಟ್ಟಿದ್ರೆ ಅದು ಬೇರೆ ಡಿಸ್ಕಷನ್. ಆ ಡಿಸ್ಕಷನ್ಗೆ ನಾನು ಹೋಗೋದಿಲ್ಲ. ಅವ್ರಿಗೇನು ಹೇಳಿದರೆ ಅದನ್ನು ನಾವು ಫಾಲೋ ಮಾಡಿದ್ರೆ ಅವರ ಮಾರ್ಗದರ್ಶನ ನೀಡಿದರೆ ಸೊಸೈಟಿಲಿ ಒಂದು ಸಮಾನತೆ ಇರ್ತದೆ, ಒಂದು ಈಕ್ವಾಲಿಟಿ, ಸೊ ಎಲ್ಲರಿಗೂ ಡಿಗ್ನಿಟಿ, ರೆಸ್ಪೆಕ್ಟ್ ಎಲ್ಲ ಸಿಗ್ತದೆ. ಸೊ ಮಾರ್ಗದರ್ಶನ ಎಲ್ಲರೂ ನೀಡೋಣ ಅಂತ ಹೇಳ್ತಾ ಈ ಒಂದು ಶುಭ ಸಮಾರಂಭಕ್ಕೆ ಎಲ್ಲರೂ ಆಗಮಿಸಿದ್ವಿ. ಎಲ್ಲರಿಗೂ ಶುಭ ಕೋರ್ತಾ ನಂದು 2 ಮಾತು ನಮಸ್ತೆ.
ಸಾಹಿತ್ಯದಲ್ಲಿ ವಿಶೇಷವಾದ ಒಂದು ಕೊಡುಗೆಯನ್ನು ಯಾಕಂದರೆ 10ನೇ ಶತಮಾನದಲ್ಲಿ ಇರ್ತಕ್ಕಂಥ ಹಳೆಗನ್ನಡ ಸಾಹಿತ್ಯ ಏನಿತ್ತು ಅದರಲ್ಲಿ ನಮ್ಮ ಸಾಮಾನ್ಯ ಜನರಿಗೆ ಒಂದಷ್ಟು ವಿಷಯಗಳು ಕಠಿಣ ಅನಿಸಿತ್ತು. ಸಾಮಾನ್ಯ ಜನರು ಅದನ್ನು ಅರ್ಥ ಮಾಡ್ಕೊಳ್ಳಿ ಬಹಳಷ್ಟು ಕಠಿಣ ಅನಿಸುತ್ತೆ. ಅಂತಹ ಸಂದರ್ಭದಲ್ಲಿ ವಚನ ಸಾಹಿತ್ಯ ಬಂದಾಗ ಅವರ ಭಾಷೆ, ಅವ್ರು ಹೇಳ್ತಕ್ಕಂಥ ಪ್ರತಿಯೊಂದು ವಚನಗಳು ಸಮಾಜಕ್ಕೆ ಮಾದರಿಯಾಗಿದೆ. ಸೊ ಆ ದಿಸೆಯಲ್ಲಿ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ವಚನ ಸಾಹಿತ್ಯ ವ್ಯಕ್ತಿತ್ವದ ವಿಕಾಸ ಅಂದರೆ ಪ್ರತಿಯೊಬ್ಬರು ವ್ಯಕ್ತಿತ್ವನ ವಿಕಾಸ ಮಾಡ್ಕೋಬೇಕಾದ್ರೆ ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ಇವತ್ತೇನು ನಮ್ಮ ILO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ವ್ಯಕ್ತಿತ್ವ ವಿಕಾಸಕ್ಕೆ ಲೈಫ್ ಸ್ಕಿಲ್ಸನ್ನು ಬಿಡಿಸಿದೆ. ಒಂದಷ್ಟು ಲೈಫ್ ಸ್ಕಿಲ್ಸ್ 10 ಲೈಫ್ ಸ್ಕಿಲ್ಸನ್ನು 10 ಜೀವನ ಕೌಶಲ್ಯಗಳನ್ನು ಬಿಡಿಸಿದೆ. ಇದು ಬಸವಣ್ಣವರು ಅವಾಗೇ ಕಂಡುಹಿಡಿದಿತ್ತು. ಅಂದರೆ ಅವಾಗೇ ಒಬ್ಬ ವ್ಯಕ್ತಿ ವಿಕಾಸ ಆಗಬೇಕಾದ್ರೆ ಆ ಲೈಫ್ ಸ್ಕಿಲ್ಸ್, ಇವತ್ತಿನ ಲೈಫ್ ಸ್ಕಿಲ್ಸ್ ಏನಿದೆ, ವಿಮರ್ಶಾತ್ಮಕ ಚಿಂತನೆ ಆಗ್ಬೋದು, ಸೃಜನಾತ್ಮಕ ಆಲೋಚನೆ ಆಗ್ಬೋದು, ಆಮೇಲೆ ಸ್ವಅರಿವು ಆಗ್ಬೋದು, ಆಮೇಲೆ ಒಂದು ಸ್ವಾವಲಂಬನೆ ಆಗ್ಬೋದು, ಈ ಥರದೊಂದು 10 ಲೈಫ್ ಸ್ಕಿಲ್ಸ್ ಏನಿದ್ದಾವೆ ಇದನ್ನು ಬಸವಣ್ಣವರು ಅವಾಗೇ ಹೇಳಿದರು. ಅಂದರೆ ವಾಸ್ತವಿಕ ತತ್ವ ಅಂದರೆ ಏನು, ಆಮೇಲೆ ಅಧರ್ಮದಿಂದ ಧರ್ಮದ ಕಡೆಗೆ ಯಾವ ಥರ ಇದಾಗಬೇಕು, ಆಮೇಲೆ ಪರಾವಲಂಬನೆಯಿಂದ ಸ್ವಾವಲಂಬನೆ ಕಡೆಗೆ ಹೇಗೆ ಹೋಗಬೇಕು ಅಂತಕ್ಕಂಥದ್ದನ್ನು ತಮ್ಮ ವಚನದಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥ ಒಬ್ಬ ಸಾಮಾಜಿಕ ಸಮಾನತೆ ಕಂಡಂಥ ಬಸವಣ್ಣ ಅವರು. ಈಗಾಗಲೇ ನಮ್ಮ ಅಶ್ವಥ್ ಅವರು ಹೇಳಿದರು, ಲೋಕದ ಡುಂಕೆ ನೀವೇ ಕಿತ್ತಿದ್ದುವರಿ ತಮ್ಮತನವಾದವರು ಮನವ ಸಂತೈಸಿಕೊಳ್ಳಿ, ತನವು ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಹಲವರ ವಿಷ ಕೊಡಲ ಸಂಗಮ. ಇವತ್ತು ನಾವು ಸ್ವಅರಿವಿನಲ್ಲಿ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಫಸ್ಟು ನಾವು ಸರಿ ಹೋಗಬೇಕಾಗಿದೆ. ಆ ಥರದ್ದೊಂದು ವಚನದಲ್ಲಿ ಅವರು ಹೇಳಿರ್ತಕ್ಕಂಥ ವಿಷಯಗಳು. ಆಮೇಲೆ ಸಮಾಜದಲ್ಲಿರ್ತಕ್ಕಂಥ ಒಂದಷ್ಟು ಮೌಢ್ಯಗಳನ್ನು ಹೋಗಲಾಡಿಸ್ತಕ್ಕಂಥ ಅದಕ್ಕೆ ಅವರು ಒಂದು ವಚನ ಹೇಳ್ತಾರೆ, ಕಲ್ಲು ನಾಗರ ಕಂಡರೆ ಪೂಜುವುದರೆಂಬರಯ್ಯ, ಬಿಟ್ಟವ ನಾಗರ ಕಂಡರೆ ಕೊಲ್ಲುವರೆಂಬರಯ್ಯ. ನಿಜವಾಗ್ಲೂ ಕೂಡ ನಾವು ಇವತ್ತು ಏನು ಆ ಮೌಢ್ಯಗಳನ್ನು ನಾವು ಇಟ್ಕೊಂಡಿದ್ದೀವಿ ಅದನ್ನು ಕೂಡ ಅವರು ಸಾಂಪ್ರದಾಯಿಕ ಮೌಢ್ಯಗಳನ್ನು ಕೂಡ ಖಂಡಿಸಿ ಸಮಾಜಕ್ಕೆ ಒಂದು ಹಾದಿಯನ್ನು ತೋರಿಸ್ಕೊಡ್ತಾರೆ. ಆಮೇಲೆ ಪ್ರತಿಯೊಬ್ಬರು ಕೂಡ ಈ ಧರ್ಮದ ಬಗ್ಗೆ ದಯೆ ಧರ್ಮದ ಮೂಲವೇ, ಸಕಲ ಪ್ರಾಣಿಗಳೆಲ್ಲರೂ ದಯೆ ತೋರಬೇಕು ಅಂತಕ್ಕಂಥದ್ದು ಕೂಡ ವಚನಗಳಲ್ಲಿ. ಈ ರೀತಿ ಬಸವಣ್ಣವರು 12ನೇ ಶತಮಾನದಲ್ಲಿ ನಮ್ಗೆ ಏನು ಕನ್ನಡ ಸಾಹಿತ್ಯಕ್ಕೆ ಕೊಡ್ತಾರೆ ಅದು ನಿಜವಾಗ್ಲೂ ಅವರ ಆದರ್ಶಗಳು, ಅವ್ರು ಹೇಳಿರ್ತಕ್ಕಂಥ ಎಲ್ಲ ವಚನಗಳಲ್ಲಿ ಇವತ್ತು ಸಮಾಜ ಇವಾಗ ಏನು ನಾವು ಸಮಾಜದಲ್ಲಿ ಪ್ರಸ್ತುತವನ್ನು ನಾವು ಅನುಭವಿಸ್ತಿರೋ ಆ ವಚನಗಳು ಇವತ್ತಿಗೂ ಕೂಡ ಪ್ರಸ್ತುತ. ಯಾಕಂದರೆ ಇವತ್ತು ನಮ್ಮ ಎಲ್ಲ ಆಡಳಿತ ವರ್ಗಕ್ಕಾಗ್ಬೋದು, ನಮ್ಮ ಸಮಾಜದಲ್ಲಿ ಏನೇನು ನಾವು ಕಾನೂನುಬದ್ಧವಾದ ಕೆಲಸಗಳನ್ನು ನಿರ್ವಹಿಸ್ತಿದ್ದಾವೆ ಎಲ್ಲಕ್ಕೂ ಕೂಡ ಅವತ್ತೇ ಅನುಭವ ಮಟ್ಟದಲ್ಲಿ ಚರ್ಚೆ ಆಗಿದೆ. ಆ ಥರದ್ದು ಒಬ್ಬ ದಾರ್ಶನಿಕ ವ್ಯಕ್ತಿಯ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿದೆ. ಯಾಕಂದರೆ ನಮ್ಮ ಮಕ್ಕಳಿಗೂ ಇವತ್ತು ತಿಳಿಸ್ಬೇಕಾಗಿದೆ. ಆ ಥರದ್ದು ಒಂದು ವಚನಗಳ ಒಂದು ವಿಷಯವನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಬೇಕಾಗಿದೆ. ಇವತ್ತು ಅಂತಃಶಕ್ತಿ, ಅಂತಹ ಆತ್ಮಸ್ಥೈರ್ಯ, ಆಮೇಲೆ ಇವತ್ತು ದೈಹಿಕ ಏನು ಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನೈಸಬೇಡ, ಇದರು ಹರಿಯಬೇಡ, ಇದೇ ಅಂತರ ಸುಗಿಗೆ ಬರೆಯುವುದು. ಕಳಬೇಡ, ನಾವೇನು ಕಳಬೇಡ ಅಂದ ತಕ್ಷಣವೇ ಏನೋ ಸಂಪತ್ತಿದೆ, ಬಂಗಾರ ಇದೆ, ಹಣ ಇದೆ, ಅದಲ್ಲ. ಅದು ಒಂದು ಇದ್ರೂ ಕೂಡ ಇನ್ನೊಬ್ಬರ ಮನಸ್ಸನ್ನ, ಇನ್ನೊಬ್ಬರಿಗೆ ಹಾನಿ ಮಾಡುವಂತ ಏನು ಇದೆಯಲ್ಲ ಅದನ್ನು ಕೂಡ ನೀವು ಮಾಡಬೇಡ ಅಂತ ಹೇಳ್ತಾರೆ. ಕೊಲ್ಲಬೇಡ, ಬರೀ ನಾವು ಕೊಲ್ಲಬೇಡ ಅಂದ ತಕ್ಷಣ ಏನು ಪ್ರಾಣಿ ಕೃಷಿ ಮಾಡಿ ಕೊಲ್ಲೋದಲ್ಲ, ಇನ್ನೊಬ್ಬರ ಭಾವನೆಗಳನ್ನು ಕೂಡ ಕೊಲ್ಲಬೇಡ ಅನ್ನೋದು ಅದರಲ್ಲಿ ಸವಾಲು ಕಾಣಿದೆ. ಕೃಷಿ ಎನ್ನುವುದರಲ್ಲಿ ಬೇಡ, ನೀನು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವಿಚಾರಕ್ಕಾಗಿ ಸುಳ್ಳನ್ನು ಆಡಲೇಬಾರದು ಅಂತ ಶರಣ ಪ್ರತಿಪಾದನೆ ಮಾಡ್ತಾರೆ. ಯಾವುದೇ ಕಾರಣಕ್ಕಾಗಿ ಸತ್ಯವನ್ನೇ ನೀವು ಮಾತಾಡಿ, ಕಳಬೇಡ, ಕೊಳಬೇಡ, ಕೃಷಿ ಮಾಡಬೇಕು, ಇತರೂ ಹರಿಯಬೇಡ. ಎದುರುಗಡೆ ಒಬ್ಬ ಮನುಷ್ಯನನ್ನ ಬೈಬೇಡ, ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಅವರನ್ನು ವಿಶ್ವಾಸದಿಂದ ನಿನ್ನಂತೆ ಅವನನ್ನು ಕಾಣುವಂತ ಹೇಳಿ, ಇದ್ರ ಮುನಿಯೇ ಬೇಡ, ಕೋಪಿಸ್ಕೋಬೇಡ. ಇದೇ ಅಂತರ ಇದನ್ನೆಲ್ಲ ನೀನು ಪಾಲಿಸಿದ್ರೆ ಇದರಲ್ಲಿ ನಿನ್ನ ಅಂತರಂಗದ ಏನು ಶುದ್ಧಿ ಆಗ್ತದೆ ಅದೇ ಬಹಿರಂಗ ಶುದ್ಧಿ ಆಗ್ತದೆ ಅಂತ ಹೇಳ್ಬಿಟ್ಟು ಅವಾಗಲೇ ಈ ಸಪ್ತ ಸೂತ್ರಗಳನ್ನು ಅವರು ಜನಕ್ಕೆ ತಿಳಿ ಹೇಳ್ತಾರೆ. ಮತ್ತು ಸಹ ಹೇಳಿದಾಗೆ ನನ್ನ ಕಾಲೇ ಕಂಬ ದೇಹವೈದ್ಯ ಕುಲ, ನಾನು ಬಡವ ಶಿರ ಅನ್ನ ಕಳಸುವೆ. ಹೀಗಾಗಿ ಇಂಥ ಒಂದು ಸಾವಿರಾರು ವಚನಗಳು
ಕೊಟ್ಟಂಥ ಶರಣರು ನಮ್ಮ ಬಸವೇಶ್ವರರ ಒಂದು ನೇತೃತ್ವದಲ್ಲಿ ಸಮಾಜ ಸುಧಾರಣೆಗಾಗಿ ಒಂದು ಕೆಲಸವನ್ನು ಮಾಡಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಒಪ್ಪುವ ಹಾಗೆ ಅವತ್ತೇ ಅವರು ಕೆಲಸ ಮಾಡಿದ್ದಾರೆ. ಮತ್ತು ಅವರು ಬರೆದಂಥ ವಚನಗಳು ಒಬ್ಬರೇ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಅವರು ಬರೀಲಿಲ್ಲ. ಅನುಭವ ಮಂಟಪದಂಥ ಒಂದು ದೊಡ್ಡದಾದ ಒಂದು ಸಭೆಯಲ್ಲಿ ಸಾವಿರಾರು ಶರಣರು, ಎಲ್ಲ ಸಮುದಾಯಗಳಿಂದ ಬಂದಂಥ ಶರಣರು, ತಳ ಸಮುದಾಯದಿಂದ ಬಂದಂಥ ಶರಣರು, ದೇಶ ವಿದೇಶಗಳಿಂದ ಬಂದಂಥ ಶರಣರು, ಅಫ್ಘಾನಿಸ್ತಾನ್ ಮತ್ತು ಕಾಶ್ಮೀರ ಕಡೆಯಿಂದ, ಆಂಧ್ರ ಕಡೆಯಿಂದ ಬಂದಂಥ ಶರಣರು ಅವಾಗಿನ ಕರ್ನಾಟಕದಲ್ಲಿ ಬಸವ ಕಲ್ಯಾಣದಲ್ಲಿ ಒಂದು ಅನುಭವ ಮಟ್ಟವನ್ನು ಇದ್ದಂಥ ಅನುಭವ ಮಟ್ಟದಲ್ಲಿ ಎಲ್ಲರೂ ಭಾಗಿಯಾಗಿ ಅವರು ವಚನ ಸಾಹಿತ್ಯವನ್ನು ಬರೆದರು. ಆಮೇಲೆ ಒಂದು ಆ ಕಾಲದಲ್ಲಿ ಆಗಿರುವಂಥ ಒಂದು ಮುಖ್ಯವಾದ ಒಂದು ಏನು ಅಂತ ಹೇಳಿದರೆ ದಾಸೋಹ ಪದ್ಧತಿ. ಯಾರೇ ಕೆಲಸ ಮಾಡಿದ್ರೆ ಆ ಕೆಲಸ ಮಾಡಿದಂಥ ಬಂದಂಥ ಏನು ನಿಮಗೆ ಆದಾಯ ಇದೆ ಅದರಲ್ಲಿ ಸಮಾಜಕ್ಕೆ ಕೊಡುಗೆಯಾಗಿ ಒಂದು ಕೊಡಬೇಕು. ಆ ಕೊಡುಗೆ ರೂಪದಲ್ಲಿ ಬಂದಂಥ ಹಣದಿಂದ ಎಲ್ಲರೂ ಸಾಮೂಹಿಕವಾಗಿ ಊಟ ಮಾಡುವಂಥ ದಾಸೋಹ ಪದ್ಧತಿಯನ್ನು ಅವಾಗಿನ ಶರಣರು ಮಾಡಿದ್ದನ್ನು ನಾವು ಇವತ್ತು ಇತಿಹಾಸದಲ್ಲಿ ನೋಡ್ತೇವೆ. ಇವತ್ತು ಕೂಡ ನಾವೆಲ್ಲ ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಕಳಬೇಡ, ಕೊಳಬೇಡ, ಹುಸಿಯ ನುಡಿಯಲು ಬೇಡ. ತನ್ನ ಬನ್ನಿಸಬೇಡ, ಇದಿರ ಹಳಿಯಲು ಬೇಡ. ತನ್ನ ಬನ್ನಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಉಳ್ಳವರು ಶಿವಾಲಯ ಮಾಡುವರಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ. ನಾಯೇನ ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ. ಶಿರವೇ ಒನ್ನ ಕಳಶವಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ. ಶಿರವೇ ಒನ್ನ ಕಳಶವಯ್ಯ. ಶಿರವೇ ಒನ್ನ ಕಳಶವಯ್ಯ. ಉಳ್ಳವರು ಶಿವಾಲಯ ಮಾಡುವರಯ್ಯ. ನಾಗೇನ ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ. ಸಾರಕ್ಕೆ ಹಳಿ ಉಂಟು ಜಂಗಮ ಕಲಿವುಲ್ಲ. ಸಾರಕ್ಕೆ ಹಳಿ ಉಂಟು ಜಂಗಮ ಕಲಿವಿಲ್ಲ. ಅಯ್ಯ ಕೇಳಯ್ಯ ಕೂಡಲ ಸಂಗಮಯ್ಯ. ಅಯ್ಯ ಕೇಳಯ್ಯ ಕೂಡಲ ಸಂಗಮಯ್ಯ. ಅಯ್ಯ ಕೇಳಯ್ಯ ಕೂಡಲ ಸಂಗಮಯ್ಯ. ಉಳ್ಳವರು ಶಿವಾಲಯ ಮಾಡುವರಯ್ಯ. ನಾಯೇನ ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ. ನಮ್ಮನ್ನು ಒತ್ತಡ ಮಾಡಿ ಹೇಳೋದ್ರಿಂದ ಅವರು ಇಷ್ಟಪೂರ್ವಕ ಬಂದು ಮಾಡಿದರೆ ಅದು ಇಡೀ ಒಂದು ತತ್ವಕ್ಕೆ ಮತ್ತು ಜಯಂತಿ ಒಂದು ಅರ್ಥ ಬರೆಸಿದ ಉದ್ದೇಶದಲ್ಲಿ ನಾವು ಹೇಳಿದ್ವಿ. ಆದರೆ ಅವರ ಹಲವಾರು ಕಾರ್ಯಕರ್ತರ ಮೂಲಕ ಬಂದಿಲ್ಲ. ಆದರೆ ತಾತ್ತಾರೆ ಅವರ ನಿಷ್ಠೆಯಿಂದ ಸರಳವಾದರೂ ಒಂದು ಅರ್ಥಪೂರ್ಣವಾಗಿ ಬಸ್ ಜಯಂತಿನ ಆಚರಣೆ ಮಾಡಲಿಕ್ಕೆ ಮುಂದೊಂದಿಗೆ ನಾನು ನಮ್ಮ ಸರಳ ಬಂಧುಗಳ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆದರೂ ನಮ್ಮ ಇದು ಒತ್ತಡ ಏನಲ್ಲ, ಎಲ್ಲ ಕಡೆ ಇದು ಅದಕ್ಕೋಸ್ಕರ ಬಸವಣ್ಣವರು ಅವರು ಸಾಂಸ್ಕೃತಿಕ ನಾಯಕ ಅಂತ ಹೇಳಿದ್ರೆ ಪ್ರತಿಯೊಂದು ಇದರಲ್ಲಿ ಅವರೇನು ಇವನಾರವ ನಮ್ಮನ್ನು ಇದ್ದಂತಿದೆಯಾ, ಇವ ನಮ್ಮವ ಇವು ನಮ್ಮ
ಇನ್ನಾರು ಅಂತ ಹೇಳೋಣ. ಎಲ್ಲರೂ ನಮ್ಮವರೇ ಎನ್ನುವುದು ಈ ಗಡಿನಾಡಲ್ಲಿ ವಿಶೇಷವಾಗಿ KGF ಅಂತ ಪ್ರದೇಶದಲ್ಲಿ ಬಸ್ ಜಯಂತಿಗೆ ಹಲವಾರು ಜನ ಮಾತ್ರ ಇಲ್ಲ, ಎಲ್ಲರೂ ಬಸ್ಸು ಹೋಗ್ತಾರೆ. ಇಲ್ಲಿ ನಾವು 73ರಲ್ಲಿ ನಾವು ಈ ಬಸ್ ಒಂದು ಪ್ರಾರಂಭ ಮಾಡಿ ಮೆರವಣಿಗೆ ಎಲ್ಲ ಮಾಡಿದ್ವಿ. ಈ KGF ಬಸ್ ಜಯಂತಿ ಅರ್ಥಪೂರ್ಣ ಮಾಡಲಿಕ್ಕೆ ನಾವು ಸುಮಾರು 50% ನಾವು ಪ್ರಯತ್ನ ಮಾಡಿದ್ವಿ. ಮೆರವಣಿಗೆ ಎಲ್ಲ ಇತ್ತು. ಆ ಸಮಯದಲ್ಲಿ ಕೇಳೋದು ಇದೇನಿದೆ ಅಂತ ಬಸವಣ್ಣವ್ರ ಬಗ್ಗೆ ಆ ಕಾಲದಲ್ಲೇ ನಾವು ಪರಿಚಯ ಮಾಡಿದ್ವಿ. ಇವಾಗ ತಮ್ಮ ನೇತೃತ್ವದಲ್ಲಿ ಬಸ್ ಜಯಂತಿ ಆಗ್ತಿದ್ದು ಅರ್ಥಪೂರ್ಣ ಇದಕ್ಕೆಲ್ಲ ಕೂಡಿ ನಾವೆಲ್ಲ ಸಹಕಾರ ಕೊಟ್ಟು ಇನ್ನು ಹೆಚ್ಚೆಚ್ಚು ಕಾರ್ಯಕ್ರಮ ಆಗಲಿ. ಬಸ್ ಜಯಂತಿಯ